ತ್ಯಾಜ್ಯ ವಿಲೇವಾರಿಗೆ ವರ್ಷಕ್ಕೆ 544 ಕೋಟಿ ರು ವೆಚ್ಚ. ಎಸ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಗಾಗಿ ಹೊಸದಾಗಿ 33 ಪ್ಯಾಕೇಜ್ನಲ್ಲಿ ಟೆಂಡರ್ ಅನ್ನ ಕರೆಯಲಾಗಿರುವಂತದ್ದು. ಅಂದ್ರೆ ವಾರ್ಷಿಕ ಸುಮಾರು 544.91 ಕೋಟಿ ವೆಚ್ಚದಲ್ಲಿ ಅಂದಾಜಿಸಲಾಗಿರುವಂತದ್ದು. ಆ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಥಮಿಕ ತ್ಯಾಜ್ಯ ಸಂಗ್ರಹ ಹಾಗೂ ಎರಡನೇ ಹಂತದಲ್ಲಿ ತ್ಯಾಜ್ಯ ವರ್ಗಾವಣೆ ಮತ್ತು ರಸ್ತೆಯಲ್ಲಿ ಗುಡಿಸಿದಂತಹ ಕಸ ಸಂಗ್ರಹಿಸಲು 33 ವಿಭಾಗವಾರು ಟೆಂಡರ್ ಅನ್ನ ಕರೆಯಲಾಗಿರುವಂತದ್ದು. ಇನ್ನು ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಕಂಪನಿ ವತಿಯಿಂದ ಈ ಒಂದು ಟೆಂಡರ್ ಅನ್ನ ಕರೆಯಲಾಗಿದೆ. ತ್ಯಾಜ್ಯವನ್ನು ವಿಂಗಡಿಸಿದ ಮಾದರಿಯಲ್ಲೇ ಈ ಒಂದು ಕಸವನ್ನ ಸಂಗ್ರಹಿಸಬೇಕು ಎಂದು ಈಗಾಗಲೇ ಬಿಬಿಎಂಪಿ ಹೇಳಿರುವಂತದ್ದು. ಮತ್ತು ಎನ್ಜಿಒ ಟ್ರಸ್ಟ್ ಪಾಲುದಾರಿಕೆ ಕಂಪನಿಗಳು ಟೆಂಡರ್ ನಲ್ಲಿ ಭಾಗವಹಿಸಬಹುದು, ಆದರೆ ಒಬ್ಬರಿಗೆ ಒಂದೇ ಪ್ಯಾಕೇಜ್ ಅನ್ನುವಂತಹ ಮಾಹಿತಿಯನ್ನ ಈಗ ಬಿಬಿಎಂಪಿ ಷರತ್ತನ್ನ ವಿಧಿಸಲಾಗಿರುವಂತದ್ದು. ಟೆಂಡರ್ ವಿಚಾರಕ್ಕೆ ಬರುವಂತದ್ದಾದ್ರೆ ಮೇ 28ರಂದು ಟೆಂಡರ್ ಕರೆಯಲಾಗಿದ್ದು ಜೂನ್ 27ರ ಒಳಗೆ ಬಿಡ್ ಅನ್ನ ಸಲ್ಲಿಸಬೇಕು. ಜೂನ್ 30ರಂದು ಟೆಂಡರ್ ಅಂದ್ರೆ ಅಂತಿಮಗೊಳ್ಳಲಾಗುವಂತದ್ದು. ಗುತ್ತಿಗೆಯ ಅವಧಿ ಸುಮಾರು 7 ವರ್ಷ ಇರಲಿದೆ ಅಂತ ಬಿಬಿಎಂಪಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ನಿವಾಸಿಗಳಿಗೆ ಒಂದು ಕಸದ ತಲೆನೋವು ಹೆಚ್ಚಾಗಿತ್ತು. ಅಂದ್ರೆ ಎಲ್ಲೆಂದರಲ್ಲಿ ಕಸ ಹಾಕುವಂತದ್ದು, ಮತ್ತೆ ರಸ್ತೆ ಪಕ್ಕದಲ್ಲಿ ಕಸವನ್ನ ಹಾಕ್ತಾ ಇದ್ರು. ಅಂದ್ರೆ ಸರಿಯಾದ ರೀತಿಯಲ್ಲಿ ವಾಹನ ಬರದೇ ಇರುವಂತದ್ದು, ಅಥವಾ ವಾಹನ ಬಂದ ಸಂದರ್ಭದಲ್ಲಿ ಇವರು ಕಸವನ್ನ ಕೊಡದಂತಹ ಸಂದರ್ಭದಲ್ಲಿ ಕಸವನ್ನ ರಸ್ತೆಯಲ್ಲಿ ಹಾಕುವಂತಹ ಎಲ್ಲ ಒಂದು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ, ಕಣ್ಣೆದುರಲ್ಲಿ ನೋಡ್ತಾ ಇದ್ವಿ. ಆದ್ರೆ ಇದನ್ನೆಲ್ಲದನ್ನು ಕೂಡ ತಡಿಬೇಕು ಅಂತ ಹೇಳಿ ಈಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಬೃಹತ್ ಮೊತ್ತದಲ್ಲಿ ಅಂದ್ರೆ 544 ಕೋಟಿ ರು ವೆಚ್ಚದಲ್ಲಿ ಈಗ ಟೆಂಡರ್ ಅನ್ನ ಕರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಕಸ ವಿಲೇವಾರಿಯನ್ನ ಸಮಸ್ಯೆಗಳನ್ನ ಸರಿಪಡಿಸುತ್ತೆ ಅನ್ನುವಂಥದ್ದನ್ನ ನಿವಾಸಿಗಳು ಕೂಡ ಎದುರು ನೋಡ್ತಾ ಇದ್ರು. ಇನ್ನೇನೋ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆ ಮುಗಿತದೆ. ಟೆಂಡರ್ ಆದ ನಂತರದಲ್ಲಿ ಯಾವ ರೀತಿಯಲ್ಲಿ ಕಸವನ್ನ ವಿಲೇವಾರಿ ಮಾಡ್ತಾರೆ ಅನ್ನುವಂಥದ್ದನ್ನ ನಿವಾಸಿಗಳು ಈಗ ನೋಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಏನೋ ಕಸದ ಸಮಸ್ಯೆ ತಾಂಡವವಾಡ್ತಿತ್ತು, ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಮುಕ್ತಿ ಸಿಗ್ಲಿ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.